ಯತ್ನಾಳ್ ಮಾತ್ರ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ವಿಜೇಂದ್ರ ವಿರುದ್ಧ ಅಥವಾ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ. ಈಗ ಏನಾಗ್ಬಿಟ್ಟಿದೆ, ಪ್ರತಿಯೊಬ್ರು ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ನಿಂತ್ಕೊಂಡಿದ್ದಾರೆ ಬಿಜೆಪಿ. ನೋಡಿ, ಎರಡು ಕಾರಣಗಳಿದ್ದಾವೆ. ಒಂದು ಕಾರಣ ಹೇಳಿದ್ರೆ ನಿಮಗೆ ಸ್ವಲ್ಪ ಬೇಜಾರಾಗುತ್ತೆ. ಖಂಡಿತ ಇಲ್ಲ ಸರ್. ಒಂದು ಕಾರಣ, ಮಾಧ್ಯಮಗಳು ವ್ಯಕ್ತಿಗಳನ್ನ ಅವರಿಗೆ ಶಕ್ತಿ ತುಂಬುವಂತ ಕೆಲಸ. ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಬರುತ್ತೆ ಅಲ್ವಾ, ಈ ಬ್ರೇಕಿಂಗ್ ನ್ಯೂಸ್ ಬಂದ ಕೂಡಲೇ ಒಬ್ಬ ನಾಯಕ ಆಗ್ತಾನೆ ಅಂತ ಹೇಳುವಂತ ಒಂದು ಮಾನಸಿಕತೆ. ಕೇಳಿ, ಈ ಬ್ರೇಕಿಂಗ್ ನ್ಯೂಸ್ ಇದೆ ಅಲ್ಲ, ಈ ಬ್ರೇಕಿಂಗ್ ನ್ಯೂಸ್ ಬೇರೆಯವ್ರನ್ನ ಬ್ರೇಕ್ ಮಾಡ್ತದೆ, ಗೊತ್ತಿರಲಿ ನಿಮಗೆ. ಈ ಬ್ರೇಕಿಂಗ್ ನ್ಯೂಸ್ಗಾಗಿ ಒಂದಷ್ಟು ಜನ ನಾನು ಹೇಳ್ತೀನಿ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳುವಂಥದ್ದಕ್ಕೆ ಒಂದಷ್ಟು ಕೆಲವಾರು ಜನ ತಮ್ಮ ಐಡೆಂಟಿಟಿಗಳನ್ನು ಕಳ್ಕೊಳ್ಳುವಂಥ ಸಂದರ್ಭಗಳಲ್ಲಿ ಬ್ರೇಕಿಂಗ್ ನ್ಯೂಸ್ನ ಮರ ಹೋಗ್ತಾರೆ. ಇದನ್ನು ನೀವು ವಿಶ್ಲೇಷಣೆ ಮಾಡಿ ನೋಡಿ ಬೇಕಾದರೆ, ನಾನು ಹೇಳಿದೆ ಅಂತಲ್ಲ, ನೀವು ಅದೇ ಫೀಲ್ಡಲ್ಲಿ ಆದ ಕಾರಣ ನಾನು ಹೇಳುವಂಥದ್ದು, ಇವತ್ತು ಒಂದು ಅಧಿಕಾರದ ಆಸೆ, ವಿಚಾರಗಳನ್ನು ಬಿಟ್ಟು ಅಧಿಕಾರಕ್ಕಾಗಿ ಪರಿತಪಿಸುವಂಥವರ ಸಂಖ್ಯೆ ನಮ್ಮ ಪಕ್ಷದಲ್ಲಿಯೂ ಜಾಸ್ತಿ ಆದ ಕಾರಣ, ನಾನು ಬೇರೆಯವ್ರನ್ನ ಹೇಳಲ್ಲ, ನಮ್ಮ ಪಕ್ಷದಲ್ಲಿಯೂ ಜಾಸ್ತಿ ಆದ ಕಾರಣ. ಯಾಕೆ 17 ಜನ ಬೇರೆ ಪಾರ್ಟಿಯಿಂದ ಬಂದು ನಾವು ಅಧಿಕಾರ ಮಾಡಿದ್ದೆವು, ಅಧಿಕಾರಕ್ಕಾಗಿ ತಾನೆ. ಕಾಂಗ್ರೆಸ್ನಲ್ಲಿದ್ದವರು ಅವರನ್ನು ಮತ್ತೆ ನಾವು MLA ಚುನಾವಣೆಯಲ್ಲಿ ಗೆಲ್ಲಿಸಿದೆವು ತಾನೆ. ಅವರು ಒಂದೆರಡು ಜನ ಅವರೇ ಈಗ ನಮ್ಮ ಪಾರ್ಟಿಯ ವಿರುದ್ಧ ಸಚಿವರಾಗಿದ್ದವರು ಇವತ್ತು ಪಾರ್ಟಿಯ ವಿರುದ್ಧ ಕಾಂಗ್ರೆಸ್ನ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಹೇಳುವಂಥದ್ದು ಸರಿ ತಾನೆ. ಇದಕ್ಕೆಲ್ಲ ಕಾರಣ ನಮ್ಮ ಪಕ್ಷದಲ್ಲಿ ಅಶಿಸ್ತಿನ ಬಗ್ಗೆ ಆ ಗಂಭೀರವಾದಂಥ ಒಂದು ಹೆಜ್ಜೆ ಹಿಂದೆ ಅಶಿಸ್ತು ಮಾಡಿದರೆ ಏಕಸಭೆಯನ್ನು ಬಿಟ್ಟಿಲ್ಲ. ಈ ದೇಶದಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶಿಸ್ತು ಅಂತ ಆದ ಕೂಡಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಬಿಡ್ತದಂತಲ್ಲ, ಪಕ್ಷದಲ್ಲಿ ಅಂಥವ್ರು ಇರಬಾರ್ದು ಅಂತ ಹೇಳುವಂಥ ತೀರ್ಮಾನಗಳು ಬಂದಾಗೆಲ್ಲ ನಾವು ತಗೊಂಡಿದ್ದೇವೆ. ಇವತ್ತು ನಾನು ನಿಮ್ಮಲ್ಲಿ ಭಾರಿ ಪ್ರಬಲವಾಗಿ ಹೇಳ್ತೇನೆ ಮೇಡಮ್, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ದಿನಗಳಲ್ಲಿ ಈ ಬೀದಿ ರಂಪಾಟ ಇಷ್ಟೆಲ್ಲ ಜಾಸ್ತಿ ಆಗಿರುವಂಥದ್ದು ಯಾವ ಕಾಲಕ್ಕೆ ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಿತ್ತೋ ಆ ಶಿಸ್ತು ಕ್ರಮವನ್ನು ಕೈಗೊಳ್ಳದ ಕಾರಣವೇ ಆಗಿದೆ. ಇದನ್ನು ನಾನು 2 ಕೋರ್ ಕಮಿಟಿ ಮೀಟಿಂಗ್ಗಳಲ್ಲಿ ಎಷ್ಟು ಪ್ರಬಲವಾಗಿ ಪ್ರತಿಪಾದಿಸಿದ್ದೇನೆ ಅಂತ ಹೇಳುವಂಥದ್ದು ಹೇಳಿದರೆ, ಅದರ ನಂತರವೇ ಈಗ ಸ್ವಲ್ಪ ವೇಗವಾಗಿ ನಡೀತಾ ಇರುವಂಥದ್ದು. ಇದು ಎಷ್ಟು ಕಷ್ಟ ಆಗ್ತದೆ ಸರ್ ನೋಡಿ. ನಾನು ಇವತ್ತು ಏನೂ ಅಲ್ಲ, ನಾನೊಬ್ಬ ಕೋರ್ ಕಮಿಟಿ ಸದಸ್ಯ ಅಂತ ಹೇಳಿದ್ರಿ. ಯಾವ ತಂಡದ ಕೋರ್ ಕಮಿಟಿ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯತ್ನಾಳ್ ಅವ್ರು ಹೇಳಿದ್ರು ನಮ್ದು ಒಂದು ಕೋರ್ ಕಮಿಟಿ ಇದೆ. ಕೇಂದ್ರದ ವರಿಷ್ಠರು ಅಳೆದು ತೂಗಿ ಯಾರು ರಾಜ್ಯದಲ್ಲಿ ಪಕ್ಷದ ವಿಚಾರಕ್ಕೆ ಸೀಮಿತವಾಗಿ ಬೇರೆ ಅವರ ವೈಯಕ್ತಿಕ ವಿಚಾರ ಬಿಟ್ಟು ಪಾಲಿಸಿ ಮ್ಯಾಟರ್ಸ್ ಇರ್ಬೋದು ಅಥವಾ ಸಂಘಟನೆ ವಿಚಾರ ಇರ್ಬೋದು ಮಾತಾಡಲಿಕ್ಕೆ ಬೇಕಾದನ್ನು ಟೀಮ್ ಮಾಡ್ತಾರೆ. ಆದ ಕಾರಣ ಯತ್ನಾಳ್ ಹೇಳುವಂಥ ಕೋರ್ ಕಮಿಟಿ ಅದು ಬೇರೆ ಇರ್ಬೋದು, ಆದರೆ ರಾಜ್ಯಕ್ಕೆ BJPಗೆ ಒಂದೇ ಕೋರ್ ಕಮಿಟಿ, ಇಲ್ಲಿಗೆ ಅಂತಲ್ಲ, ದೇಶದ ಎಲ್ಲ ರಾಜ್ಯಗಳಿಗೆ